ನಮಸ್ಕಾರ. ಬನ್ನಿ, ಇವತ್ತು ನಾವು ಕಲಿಕೆಯ ವಿಧಾನವನ್ನೇ ಬದಲಾಯಿಸುತ್ತಿರುವ 5 ಅದ್ಭುತ ಎಐ ಟೂಲ್ಸ್ ಬಗ್ಗೆ ಮಾತಾಡೋಣ. ಈ ವಿಶ್ಲೇಷಣೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಸದಾ ಕಲಿಯುವವರು ತಮ್ಮ ಕಲಿಕೆಯನ್ನ ಹೇಗೆ ಸ್ಮಾರ್ಟ್ ಆಗಿ ಮಾಡಬಹುದು ಅಂತ ನೋಡೋಣ. ಪರೀಕ್ಷೆ ಹತ್ರ ಬರ್ತಿದೆ, ಕಡಿಮೆ ಟೈಮ್ ಇದೆ, ಹೇಗೋದೋದು, ರಾತ್ರಿ ಇಡೀ ಕೂತು ಓದೋದು, ದೊಡ್ಡ ದೊಡ್ಡ ಪುಸ್ತಕಗಳನ್ನ ನೋಡಿದ್ರೆ ಟೆನ್ಷನ್ ಆಗೋದು, ಇದೆಲ್ಲ ನಮ್ಗೆಲ್ಲ ಗೊತ್ತಿರೋದೆ. ಆದ್ರೆ ಈ ಸವಾಲಿಗೆ ಟೆಕ್ನಾಲಜಿ ಏನಾದರೂ ಸಹಾಯ ಮಾಡ್ಬೋದಾ? ಖಂಡಿತ ಸಾಧ್ಯ. ಅರೆ, ಇದು ಇನ್ನು ಕೇವಲ ಕನಸಲ್ಲ, ಈಗ ಇದು ರಿಯಾಲಿಟಿ. ನಮ್ಮ ಓದನ್ನು ಸ್ಮಾರ್ಟ್ ಆಗಿ ಫಾಸ್ಟಾಗಿ ಮಾಡೋಕೆ ಒಂದು ಸ್ಟಾರ್ಟರ್ ಕಿಟ್ ಥರ ಕೆಲಸ ಮಾಡುವ ಕೆಲವು ಹೊಸ ಎಐ ಟೂಲ್ಸ್ ಈಗ ಬಂದಿವೆ. ಸರಿ, ಹಾಗಾದ್ರೆ ಈ ಎಐ ಟೂಲ್ಸ್ ಪ್ರಪಂಚಕ್ಕೆ ಕಾಲಿಡೋಣ. ಮೊದಲು ಕಲಿಕೆಯ ಈ ಹೊಸ ಯುಗ ಅಂದ್ರೇನು ಅಂತ ನೋಡ್ಕೊಂಡು ಆಮೇಲೆ ನಮ್ಮ ಪರ್ಸನಲ್ ಎಐ ಟ್ಯೂಟರ್ಸ್ ಯಾರು ಅಂತ ತಿಳಿದುಕೊಳ್ಳೋಣ. ಅದಾದ್ಮೇಲೆ ಡೀಪ್ ಆಗಿ ಸ್ಟಡಿ ಮಾಡಕ್ಕೆ, ರಿಸರ್ಚ್ ಮಾಡಕ್ಕೆ ಯಾವೆಲ್ಲ ಟೂಲ್ಸ್ ಇವೆ ಅಂತ ನೋಡಿ ಕೊನೆಗೆ ಇದೆಲ್ಲ ನಮ್ಮ ಶಿಕ್ಷಣದ ಭವಿಷ್ಯವನ್ನ ಹೇಗೆ ಬದಲಾಯಿಸಬಹುದು ಅಂತ ಚರ್ಚಿಸೋಣ. ಮೊದಲನೇದಾಗಿ ನಮ್ಮ ಪರ್ಸನಲ್ ಲರ್ನಿಂಗ್ಗೆ ಹೆಲ್ಪ್ ಮಾಡೋ ಟೂಲ್ಸ್ ಬಗ್ಗೆ ನೋಡೋಣ. ನೋಡಿ, ಇವು ಕೇವಲ ಸಾಫ್ಟ್ವೇರ್ ಅಲ್ಲ, ಬದಲಿಗೆ ನಮ್ದೇ ಆದ ಸ್ಪೀಡ್, ನಮ್ದೇ ಸ್ಟೈಲ್ಗೆ ತಕ್ಕಂತೆ ಅಡ್ಜಸ್ಟ್ ಆಗುವ ನಮ್ಮ ಪರ್ಸನಲ್ ಗೈಡ್ಸ್ ಇದ್ದಾಗೆ. ಇಲ್ಲಿ 2 ಸಖತ್ ಟೂಲ್ಸ್ ಇವೆ, ನೋಟ್ಬುಕ್ LM ಮತ್ತು ಖಾನ್ಮಿಗೋ. ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅನ್ಕೊಳ್ಳಿ, ನಿಮ್ಮತ್ರ ಹಿಸ್ಟ್ರಿ ನೋಟ್ಸ್, PDF ಎಲ್ಲ ಇದೆ. ಅದನ್ನೆಲ್ಲ ನೋಟ್ಬುಕ್ LMಗೆ ಅಪ್ಲೋಡ್ ಮಾಡ್ತೀರಿ. ಈಗ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಸಮ್ಮರಿ ಕೊಡು ಅಂತ ಕೇಳಿದ್ರೆ ಅದು ನೀವು ಕೊಟ್ಟ ನೋಟ್ಸಿಂದಲೇ ಒಂದು ಸಾರಾಂಶ ರೆಡಿ ಮಾಡಿ ಕೊಡುತ್ತೆ. ಅಂದ್ರೆ ಇದು ನಿಮ್ಮತ್ರ ಇರೋ ವಿಷಯದಲ್ಲಿ ಎಕ್ಸ್ಪರ್ಟ್ ಇದ್ದಾಗೆ. ಆದ್ರೆ ಖಾನ್ಮಿಗೋ ಇದಕ್ಕಿಂತ ಒಂದು ಸ್ಟೆಪ್ ಬೇರೆ. ಅದು ಒಬ್ಬ ರಿಯಲ್ ಟೀಚರ್ ಥರ. ಅದೇ ಪ್ರಶ್ನೆನೇ ನೀವು ಖಾನ್ಮಿಗೋ ಹತ್ರ ಕೇಳಿದ್ರೆ ಅದು ಡೈರೆಕ್ಟಾಗಿ ಉತ್ತರ ಕೊಡಲ್ಲ. ಬದಲಿಗೆ ಒಳ್ಳೆ ಪ್ರಶ್ನೆ, ಕೃಷ್ಣದೇವರಾಯನ ಆಳ್ವಿಕೆ ಬಗ್ಗೆ ನಿಮ್ಮ ನೋಟ್ಸ್ನಲ್ಲಿ ಏನಿದೆ ಅಂತ ವಾಪಸ್ ಕೇಳ್ಬೋದು. ಅಂದ್ರೆ ಉತ್ತರವನ್ನ ನೀವೇ ಹುಡುಕೋ ಹಾಗೆ ದಾರಿ ತೋರಿಸುತ್ತೆ. ಸರಿ, ಪರ್ಸನಲ್ ಟ್ಯೂಟರ್ಸ್ ನಮ್ಮ ಕಲಿಕೆಗೆ ಹೆಲ್ಪ್ ಮಾಡಿದ್ರು. ಆದ್ರೆ ರಿಸರ್ಚ್, ಡೀಪ್ ಸ್ಟಡಿ ಅಂತ ಕಷ್ಟದ ಕೆಲಸಗಳಿಗೆ ಏನ್ ಮಾಡೋದು? ಅದಕ್ಕೂ ಕೂಡ ಕೆಲವು ಪವರ್ಫುಲ್ ಟೂಲ್ಸ್ ಇವೆ, ಗೊತ್ತಾ? ಈ 3 ಟೂಲ್ಸ್ ಕಲಿಕೆಯನ್ನ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಆಗಿ ಮಾಡ್ತವೆ. ಮೊದಲು ವಿಷಯವನ್ನ ನೆನ್ಪಿಟ್ಕೊಳ್ಳೋದು, ಆಮೇಲೆ ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು, ಮತ್ತು ಕೊನೆಗೆ ಆ ವಿಷಯದ ಬಗ್ಗೆ ನೀವೇ ರಿಸರ್ಚ್ ಮಾಡೋದು. ಈ ಪ್ರತಿಯೊಂದು ಹಂತಕ್ಕೂ ಒಂದೊಂದು ಸ್ಪೆಷಲ್ ಟೂಲ್ ಇದೆ. ಈ ಸ್ಲೈಡ್ನಲ್ಲಿರೋ ಮೊದಲನೇ ಟೂಲ್ ಕ್ವಿಜ್ಲೆಟ್ AI. ನಾವು ಭಾಷೆ ಕಲಿಯುವಾಗ ಅಥವಾ ಫಾರ್ಮುಲಾ ನೆನ್ಪಿಟ್ಕೊಳ್ಳೋಕೆ ಫ್ಲ್ಯಾಶ್ ಕಾರ್ಡ್ಸ್ ಬಳಸ್ತೀವಲ್ಲ, ಈ ಟೂಲ್ ಏನ್ ಮಾಡುತ್ತೆ ಅಂದ್ರೆ ನೀವು ಯಾವುದೇ ನೋಟ್ಸ್ ಅಥವಾ ಬುಕ್ಕಿನ ಪೇಜ್ ಕೊಟ್ರೆ ಸಾಕು, ತಕ್ಷಣಕ್ಕೆ ಫ್ಲ್ಯಾಶ್ ಕಾರ್ಡ್ಸ್ ಮತ್ತೆ ಪ್ರಾಕ್ಟೀಸ್ ಟೆಸ್ಟ್ ರೆಡಿ ಮಾಡಿ ಕೊಡುತ್ತೆ. ಯೋಚನೆ ಮಾಡಿ ಎಷ್ಟು ಟೈಮ್ ಸೇವ್ ಆಗುತ್ತೆ. ಎರಡನೇದು ಎಕ್ಸ್ಪ್ಲೇನ್ ಪೇಪರ್. ಯಾವುದಾದ್ರೂ ಸೈಂಟಿಫಿಕ್ ಆರ್ಟಿಕಲ್ ಓದ್ಬೇಕಾದ್ರೆ ಕಷ್ಟದ ಪದಗಳು, ವಾಕ್ಯಗಳು ಬಂದ್ರೆ ತಲೆ ಕೆಟ್ಟೋಗುತ್ತಲ್ವಾ? ಆಗ ಆ ಪಾರ್ಟ್ನ ಹೈಲೈಟ್ ಮಾಡಿ ಇದನ್ನ ಸಿಂಪಲ್ ಆಗಿ ಹೇಳು ಅಂತ ಕೇಳಿದ್ರೆ ಸಾಕು, ಒಬ್ಬ ಎಕ್ಸ್ಪರ್ಟ್ ಪಕ್ಕದಲ್ಲಿ ಕೂತು ವೇಡ್ಕೊಟ್ಟ ಹಾಗೆ ವಿವರಿಸುತ್ತೆ. ಕಾಂಪ್ಲೆಕ್ಸ್ ವಿಷಯಗಳನ್ನ ಸಿಂಪಲ್ ಮಾಡಕ್ಕೆ ಇದು ಬೆಸ್ಟ್. ಮತ್ತೆ ಮೂರನೇದು ಕನ್ಸೆನ್ಸಸ್. ಇದು ಗೂಗಲ್ ತರ ಸಾಮಾನ್ಯ ಸರ್ಚ್ ಇಂಜಿನ್ ಅಲ್ಲ, ಇದು 200 ಮಿಲಿಯನ್ಗಿಂತ ಹೆಚ್ಚು ಸೈಂಟಿಫಿಕ್ ಪೇಪರ್ಗಳ ಒಂದು ಸಾಗರ. ಇಲ್ಲಿ ನೀವು ಕ್ಲೈಮೇಟ್ ಚೇಂಜ್ಗೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ ಅದು ಕೇವಲ ಸೈನ್ಸ್ ಬೇಸ್ಡ್ ರೆಫರೆನ್ಸ್ ಇರೋ ಉತ್ತರಗಳನ್ನೇ ಕೊಡುತ್ತೆ. ರಿಸರ್ಚ್ ಮಾಡೋರಿಗೆ ಇದೊಂದು ವರದಾನವೆಸ್ರಿ. ಸರಿ, ಇಷ್ಟೆಲ್ಲ ಅದ್ಭುತವಾದ ಟೂಲ್ಸ್ ನೋಡಿದ್ವಿ. ಈಗ ಒಂದು ಮುಖ್ಯವಾದ ಪ್ರಶ್ನೆ ಬರುತ್ತೆ. ಇದೆಲ್ಲ ನಮ್ಮ ಶಿಕ್ಷಣದ ಭವಿಷ್ಯವನ್ನ ಹೇಗೆ ಬದಲಾಯಿಸಬಹುದು? ಬನ್ನಿ ಇದರ ದೊಡ್ಡ ಚಿತ್ರಣ ನೋಡೋಣ. ಈ ಹೊಸ ಟೂಲ್ಸ್ ನಮ್ಮ ಓದನ್ನು ಸುಲಭ ಮಾಡೋದು ಮಾತ್ರವಲ್ಲ, ಒಬ್ಬ ವಿದ್ಯಾರ್ಥಿಯಾಗಿ ಇರೋದರ ಅರ್ಥವನ್ನೇ ಬದಲಾಯಿಸ್ತವೆ. ನೋಡಿ, ಕಲಿಕೆ ಅಂದ್ರೆ ಇನ್ನು ಮುಂದೆ ಬರೀ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದಲ್ಲ. ಈ ಟೂಲ್ಸ್ ನಮ್ಗೆ ಮಾಹಿತಿಯನ್ನ ಸುಲಭವಾಗಿ ಕೊಡೋದ್ರಿಂದ ನಮ್ಮ ಫೋಕಸ್ ಸರಿಯಾದ ಪ್ರಶ್ನೆಗಳನ್ನ ಕೇಳೋದ್ರ ಮೇಲೆ ಹೋಗುತ್ತೆ. ಕಲಿಕೆ ಈಗ ಹೆಚ್ಚು ಪರ್ಸನಲ್, ಎಫೆಕ್ಟಿವ್ ಮತ್ತು ಎಲ್ಲರಿಗೂ ರೀಚ್ ಆಗುವಂಥದ್ದು. ಹಾಗಾದ್ರೆ ಕೊನೆಗೆ ಒಂದು ಪ್ರಶ್ನೆ, ಮಾಹಿತಿ ಮ್ಯಾನೇಜ್ ಮಾಡೋ ಕೆಲಸವನ್ನ AI ನೋಡ್ಕೊಂಡ್ರೆ ನಮ್ಮಲ್ಲಿ ಇರಬೇಕಾದ ಹೊಸ ಅತಿ ಮುಖ್ಯವಾದ ಸ್ಕಿಲ್ ಯಾವುದು? ಕ್ರಿಟಿಕಲ್ ಥಿಂಕಿಂಗಾ, ಕ್ರಿಯೇಟಿವಿಟಿನಾ? ಈ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಈ ಚರ್ಚೆಯನ್ನ ಮುಗಿಸೋಣ. Thanks for watching. Like, share, subscribe.